ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಸಿಂಪಲ್ ಆಗಿ ಒಂದು ನಾರ್ಮಲ್ ಬ್ಲೌಸನ್ನು ಸ್ಟಿಚ್ ಮಾಡೋದು, ಕಟಿಂಗ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾರ್ಮಲ್ ಬ್ಲೌಸ್ ಇದು. ಇವಾಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಎಲ್ಲಿಗೆ ಬರುತ್ತೋ ಅಲ್ಲಿ ತಗೋಬೇಕು. ಇದು ಸ್ಟಿಚಿಂಗ್ಗೆ ಒಂಚೂರು ಬಿಟ್ಕೊಬೇಕು. ಇಲ್ಲಿ ಒಂದು 1/4 ಇಂಚು, ಕೆಳಗಡೆ ಒಂದು 1/4 ಇಂಚು, ಮೇಲ್ಗಡೆ ಒಂದು 1/4 ಇಂಚು. ಮತ್ತು ಇದೆಲ್ಲ ಬರುತ್ತೋ ಅಲ್ಲಿ ಸ್ವಲ್ಪ. ಇದು ಸ್ಟಿಚಿಂಗ್ಗೆ ಫ್ರೆಂಡ್ಸ್, ಇದು ಬ್ಯಾಕ್ ಡಾಟ್ಗೆ, ಇದು ವೇಸ್ಟ್. ನೋಡಿ ಫ್ರೆಂಡ್ಸ್, ಇದು ಅಗಲ 20 ಬರುತ್ತೆ, ಅದರಲ್ಲಿ ಅರ್ಧ 10 ಇಟ್ಕೋಬೇಕು. ಬ್ಯಾಕ್ ಡೀಪ್ ಫ್ರೆಂಡ್ಸ್, ಇದು 5.5 ಇದೆ. ಈ ಶೋಲ್ಡರ್ ಹತ್ರ 2.5, ಶೋಲ್ಡರು 3 ಇಂಚು. ಈ ಕಂಕಳ ಶೇಪು ಎಷ್ಟು ಬರುತ್ತೋ ಅಷ್ಟು ಮೆಜರ್ಮೆಂಟ್ ಮಾಡ್ಕೊಬೇಕು. 8 ಇಂಚು ಬರುತ್ತೆ. ಇಂಚಿದು ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಶೋಲ್ಡ್ರಲ್ಲಿ 2.5 ಇಟ್ಕೊಂಡಿದ್ದೀರಲ್ಲ, ಇಲ್ಲಿ ಬ್ಯಾಕಲ್ಲಿ 3 ಇಂಚ್ ಇಟ್ಕೊಬೇಕು. ಇಲ್ಲಿ ನಾವೊಂದು ಮಾರ್ಕ್ ಹಾಕಿದ್ರಲ್ಲ, ಇದು ಕರೆಕ್ಟ್ ಸೈಜ್ದು. ತುಂಬಾ ಈಸಿ ಫ್ರೆಂಡ್ಸ್ ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡೋದು. ಈ 2 ಬ್ಲೌಸು ಒಬ್ಬರದೇ ಆಗಿರೋದ್ರಿಂದ ಒಂದೇ ಕಟಿಂಗ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್.
ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಸೇಮ್ ಮೆಜರ್ಮೆಂಟ್ ಮಾಡ್ಕೊಬೇಕು. ನೋಡಿ ಇವಾಗ ಎಲ್ಲಿ ಬರುತ್ತೋ ಅಲ್ಲಿ ನಾವು ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಹಾಕ್ಕೊಬೇಕು. 6.5 ಬರುತ್ತೆ, 7 ಇಂಚ್ ಇಟ್ಕೊಬೇಕು. ಇಲ್ಲಿಂದ ಇಲ್ಲಿಗೆ 4 ಇಂಚ್ ಬರುತ್ತೆ, ನಾವು 5 ಇಂಚ್ ಇಟ್ಕೊಬೇಕು. ಡಾಟಿಗೆ ಬೇಕಾಗುತ್ತೆ. ತುಂಬ ಜನ ಈ ಫ್ರಂಟಲ್ಲಿ ತುಂಬ ಮಿಸ್ಟೇಕ್ ಮಾಡ್ತಾರೆ. ಹನ್ನೆರಡೂವರೆ ಇದೆ ಇದು ಫುಲ್ ಫಿನಿಶಿಂಗು. 13 ಇಂಚ್ ಇಟ್ಕೊಬೇಕು. ಯಾಕಂದರೆ ಇಲ್ಲಿ 1/4 ಇಂಚ್ ಹೋಗುತ್ತೆ ಸ್ಟಿಚಿಂಗ್ಗೆ, ಮತ್ತು ಬೆಲ್ಟ್ ಹತ್ರ 1/4 ಇಂಚ್ ಹೋಗುತ್ತೆ. ಈ ಸೈಡಲ್ಲಿ ಫಿನಿಶಿಂಗ್ ಎಷ್ಟು ಅಂತ ನೋಡಬೇಕು. 7.5 ಇದೆ. ಏಳೂವರೆ ಇಂಚಿಗೆ ಇದು ಕ್ರಾಸಾಗಿ ಒಂದು ಮಾರ್ಕನ್ನು ಹಾಕ್ಕೊಬೇಕು. ಮತ್ತು ಆವಾಗಲೇ ನೋಡಿದ್ವಿ ನಾವು, ಈ ಕಂಕ್ಳು ಬಂದು 8 ಇಂಚ್ ಇತ್ತು. ನಾವು ಈ ಕಡೆ 9 ತೊಗೊಬೇಕೀಗ. ಫ್ರಂಟಲ್ಲಿ ಡಾಟಿಗೆ ಬೇಕಲ್ಲ. ನೋಡಿ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕನ್ನು ತಗೊಂಡು 3 ಇಂಚ್ ಬರುತ್ತೆ. 3 ಇಂಚ್ ಇದೆ. ಇಲ್ಲಿ 1/4 ಇಂಚ್ ಅಟ್ಯಾಚಿಂಗ್ ಬಿಟ್ಟು 3 ಇಂಚು. ಮತ್ತು ಇದು ಫ್ರಂಟಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, 1 ಇಂಚ್ ಇದೆ. ಇಲ್ಲಿ 2 ಇಂಚ್ ತೊಗೊಬೇಕು. ಇಲ್ಲಿಂದ ಇಲ್ಲಿಗೆ 5 ಇಂಚ್ ಇದೆ. ಮತ್ತು 5 ಇಂಚಿನ ತಗೊಂಡಾಗ ಇಲ್ಲಿಂದ ಕ್ರಾಸಾಗಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಈ ಡಾಟ್ಗೋಸ್ಕರ 2.5 ಇಂಚಿದು. 5.5ರಲ್ಲಿ ಅರ್ಧ 2.5. ಇದು 4. ನೋಡಿ ಇದು ಫ್ರಂಟ್ ಡಾಟ್ಗೆ. ನಿಮಗೆ ಗೊತ್ತಾಗ್ತಾ ಇರ್ಬೋದು, ಈಗ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಅದು ಮ್ಯಾಚ್ ಹಾಕೊಳ್ಳೋದ್ರಿಂದ ಬೇಗನೆ ಸ್ಟಿಚಿಂಗ್ ಆಗುತ್ತೆ. ಫ್ರಂಟ್ ಕಟ್ಟಿಂಗು ಆಗೋಯ್ತು. ಎಲ್ಲೆಲ್ಲಿ ಮಾರ್ಕ್ ಹಾಕಿದ್ರು ಅಲ್ಲಿಗೆ ಒಂದು ಮ್ಯಾಚ್ ಹಾಕ್ಕೊಬೇಕು. ಫ್ರಂಟಲ್ಲಿ ಒಂಚೂರು ಜಾಸ್ತಿ ಶೇಪನ್ನು ತಗೊಬೇಕು. ರೂಪಲ್ಲಿ ನಾನು ನಾಚ್ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು 2 ಬ್ಲೌಸ್ ಇದ್ದಾವಲ್ವಾ, 2 ಬ್ಲೌಸಿಗೂ ಈ ಥರ ಮಾರ್ಕ್ ಹಾಕ್ಕೊಬೇಕು ಫ್ರಂಟ್ ಡಾಟಿಗೆ. ಎರಡು ಬ್ಲೌಸು ಒಂದೇ ಸಾರಿ ಕಟ್ಟಿಂಗ್ ಆಗೋಗುತ್ತೆ. ಮತ್ತು ಸ್ಲೀವ್ಗೆ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಇದು ನಾರ್ಮಲಾಗಿ ನಾನು ಲೈನಿಂಗ್ ಕಟ್ ಮಾಡ್ಕೊಳ್ತಾ ಇರೋದು ಫ್ರೆಂಡ್ಸ್. ಇದು ಪೀಸನ್ನು ಕೊಡಬೇಕಾಗುತ್ತೆ.
ಕಾಲು ಇಂಚು ಇಲ್ಲಿ ಒಂದು ಕಾಲು ಇಂಚು ಎಕ್ಸ್ಟ್ರಾ ಬಿಟ್ಕೊಳ್ಳೋಣ. ನೋಡಿ ಇಷ್ಟು ಬರುತ್ತೆ. ಇದಕ್ಕೆ ಜಾಯಿಂಟ್ ಪೀಸನ್ನು ಕೊಡಬೇಕು. ಇಲ್ಲಿ 1.5 ಇಂಚಿಗೆ ವೇಸ್ಟ್ ಇದೆ. ಒಂಚೂರು ಲೈನಿಂಗನ್ನು ಅಟ್ಯಾಚಿಂಗ್ ಮಾಡಿಕೊಂಡ್ರೆ ಆಗೋಗುತ್ತೆ. ಇಲ್ಲಿಂದ ಇಲ್ಲಿಗೆ 8 ಇಂಚ್ ಇತ್ತು ಫ್ರೆಂಡ್ಸ್. ನೋಡಿ ಕರೆಕ್ಟಾಗಿ 8 ಇಂಚ್ ಇದೆ. ಸಿಸ್ಟರ್ ಕಟಿಂಗು ಹೇಳ್ಕೊಡಕ್ಕಂತ ಕೇಳಿದ್ರು, ಅವರಿಗೋಸ್ಕರ ಈ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಫ್ರಂಟಲ್ಲಿ ಒಂದು 1/4 ಇಂಚಿಗೆ ವೇಸ್ಟನ್ನು ತೆಗೆದಿರೋಕ್ಕೆ ಇಲ್ಲಿ ಒಂದು ಸಣ್ಣದೊಂದು ಮ್ಯಾಚ್ ಹಾಕ್ಕೊಂಡ್ರೆ ಫ್ರಂಟಿಗೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಒಂದು ಹಾಕಿದ್ದೀನಿ ಮ್ಯಾಚು, ಇಲ್ಲಿ ಒಂದು ಹಾಕಿದ್ದೀನಿ. ಸ್ಲೀವ್ ಮುಗೀತು ಫ್ರೆಂಡ್ಸ್. ಮತ್ತು ಈಗ ಬ್ರೇಸ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು ಈ ಥರ ತಗೊಬೇಕು. ಇದು ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ವೇಸ್ಟ್ ಇದೆ. ಇದು ಕ್ರಾಸಾಗೇ ಇರಬೇಕು. ಆಗಲೇ ಫ್ರಂಟ್ ಕಟ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಅದು ಶೇಪ್ ಹಾಗೆ ಇದೆ, ಅದಕ್ಕೆ ಅಟ್ಯಾಚಿಂಗ್ ತಗೊಂಡಿದ್ದೀವಿ. ಅದು ತಗೊಂಡಾಗ ಬಟ್ಟೆನೂ ವೇಸ್ಟ್ ಆಗಲ್ಲ, ಮತ್ತು ಇನ್ನೊಂದರಲ್ಲಿ ನಾವು ಶೇಪ್ ಕಟ್ ಮಾಡಬೇಕು ಅನ್ನೋಂಥ ಅವಶ್ಯಕತೆನೂ ಇರೋದಿಲ್ಲ. ಇದು ಫ್ರಂಟಲ್ಲಿ ಬರುತ್ತೆ, ಇದು ಒಳಗಡೆ ಹೋಗುತ್ತೆ, ವೇಸ್ಟ್ ಕಡೆ ಬರುತ್ತೆ ಫ್ರೆಂಡ್ಸ್. ಈ ಥರ ನಾಚ್ ಹಾಕೊಳ್ಳೋದ್ರಿಂದ ನಮಗೆ ಕ್ಲಿಯರ್ ಅಂತಾಗಿ ಗೊತ್ತಾಗುತ್ತೆ. ಮತ್ತು ನೋಡಿ ಇಷ್ಟೊಂದು ವೇಸ್ಟ್ ಉಳಿದಿದೆ. ಮತ್ತು ನಾನು ಇದು ಸ್ಯಾರಿ ಬ್ಲೌಸನ್ನು ನಾನು ತೋರಿಸ್ತೇನೆ ನಿಮಗೆ. ಇದು ಬ್ಲೌಸ್ ಆಗಿದೆ ಫ್ರೆಂಡ್ಸ್. ಇದು ಸ್ಲೀವು. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇದು ತುಂಬ ಸಾಫ್ಟ್ ಇರೋದ್ರಿಂದ ನಮಗೆ ಅದನ್ನು ಕಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಲೈನಿಂಗ್ಗೆ ಕಟ್ ಮಾಡ್ಕೊಳ್ಬೇಕು, ಅದು ತುಂಬ ಜರುಗುತ್ತೆ. ಇಲ್ಲಿ ಕರೆಕ್ಟ್ ಇದೆ ನೋಡಿ, ಸ್ಲೀವ್ ಕಡೆ ಕರೆಕ್ಟ್ ಇದೆ. ಇಲ್ಲಿ ಒಂಚೂರು ವೇಸ್ಟ್ ಪೀಸನ್ನು ಅಟ್ಯಾಚಿಂಗ್ ಮಾಡಬೇಕು ಇದಕ್ಕೆ. ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಬ್ಲೌಸ್ ಪೀಸ್ ಸಾಕಾಗೋದಿಲ್ಲ ಫ್ರೆಂಡ್ಸ್. ಅವರು ಸ್ಯಾರಿ ಪೀಸಲ್ಲಿ ಅವರೇ ಕಟ್ ಮಾಡಿಬಿಟ್ಟಿದ್ದಾರೆ, ಸ್ಯಾರಿನ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಕೊಟ್ಟಿದ್ದಾರೆ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್ ಬ್ಲೌಸ್ ಹೊಲ್ಕೊಳ್ಳೋದಕ್ಕೆ.
ನಿಮಿಷ 35 ನಿಮಿಷದಲ್ಲೆಲ್ಲ ಒಂದು ಬ್ಲೌಸನ್ನು ನಾವು ಹೊಲಿಬೋದು ಫ್ರೆಂಡ್ಸ್. ಬ್ಯಾಕು ರೆಡಿ ಆಯಿತು, ಸ್ಲೀವು ರೆಡಿ ಆಯಿತು. ಮತ್ತು ಫ್ರಂಟಿಗೆ ಮತ್ತು ಅವರು ಟ್ಯಾಗ್ ಏನಾದರೂ ಮಾಡ್ಕೊಬೇಕು ಜಾಯಿಂಟ್ ಪೀಸ್ಗೆ ಅಂತಂದರೆ ಬಟ್ಟೆ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಾವು ಈ ಥರ ಕಟ್ ಮಾಡೋದ್ರಿಂದ ನೋಡಿ ಇಷ್ಟು ಬಟ್ಟೆ ಉಳಿದಿದೆ. ನಾನು ಬ್ಯಾಕು ಫ್ರಂಟು ಸ್ಲೀವು ಎಲ್ಲ ಕಟ್ ಮಾಡಿ ಇಷ್ಟೊಂದು ಉಳಿದಿದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಯಾರಿಗಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್.